ನೋಡಿ ದೇವ್ರ ಗುಡಿ ಒಳಗೆ ಎಷ್ಟು ಚೆನ್ನಾಗಿದೆ ಅಂತ. ಲಿಂಗದ ಸುತ್ತ ಎಲ್ಲ ನೀರಿದೆ, ಆ ಗುಡಿ ಒಳಗೆ ಫುಲ್ ಇದೆ. ಏನೇ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಬರ್ತೀನಿ ನಾನು. ಮದುವೆ ಆಗಕ್ಕೆ ಫಸ್ಟ್ ಇಲ್ಲೇ ಕೇಳಿದ್ದು. ಅದ ಆಯ್ತಾ? ನೀವು ಅನ್ಕೊಂಡವ್ರದ್ದೇ ಆಯ್ತಾ ಇಲ್ಲ ಮದುವೆ ಆಯ್ತಾ? ನಿನ್ನ ಕರ್ಕೊಂಡು ಬಂದು ಯಾರನ್ನ ಮದುವೆ ಆಯ್ತೀನಿ ಅಂತ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ? ಬಾಯ್ಬಿಟ್ಟು ಹೇಳಿ. ಕೇಳ್ಕೊಂಡು ಹೋಗಿದ್ದು ನೀನೇ ಇರಲಿಲ್ಲ. ಕ್ಲೀನಾಗಿ ಇಲ್ಲ ಒಂದು ಸ್ವಲ್ಪ ಉಗುಳು ನುಂಗ್ದಾಗ ಆಯ್ತು ರೀ. ಕರೆಕ್ಟಾಗಿ ಹೇಳ್ರಿ. ಆ್ಯಕ್ಚುಲಿ ಇದು ಇನ್ನೊಂದಿನದ ವಿಡಿಯೋ. ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ಅತ್ತೆ, ನಮ್ಮ ಮನೆಯವರು ಮತ್ತು ನನ್ನ ಮಗಳು. ಅಂದರೆ ಈಗ ಹೆಂಗಿದ್ರು ಇದು ಪೂಜೆ ಮಾಡಿಸ್ಬೇಕಾಗಿತ್ತು. ಇಲ್ಲಿ ಮಂದೇವ್ರದ್ದು ಇತ್ತು, ಮತ್ತು ಪುರದಮ್ಮ ಮತ್ತು ಇನ್ನೊಂದು ರಾಮದೇವ್ರ ನಳ್ಳ ಅಂತ ಇದೆ. ದೇವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಈಗೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವ್ರದಲ್ಲಿ ಏನೇನೋ ನೆನಪಿದೆ ಅಂತ ಇವ್ರು ಏನೇನೋ ಅಲ್ಲಿ ಮಾಡಿರೋದೆಲ್ಲ ಅಲ್ಲ ಅವ್ರ ವಿಡಿಯೋದಲ್ಲಿ ಹೇಳ್ತಾರೆ. ಅವ್ರ ವಿಡಿಯೋದಲ್ಲಿ ಅವ್ರ ಅನುಭವಗಳನ್ನ ಹೇಳ್ತಾರೆ. ನಾವೀಗ ಹೋಗಿ ಪೂಜೆ ಮಾಡ್ಕೊಂಬರೋದು ಅಷ್ಟೇ. ನನ್ನ ಮಗಳು ನೋಡಿ ಇಲ್ಲಿ ಪುರಿ ತಿಂತ ಕೂತಿದೆ ಫೋನ್ ನೋಡ್ಕೊಂಡು. ನೋಡಿ ಬಾಗ್ಲಿನ ಪೇಂಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಳೆ ನೋಡಿ ಮ್ಯಾಚಿಂಗ್. ಆ್ಯಕ್ಚುಲಿ ಇಂಥ ಗಟ್ಟಿ ಬಳೆಲಿ ಈ ಕಲರ್ ಸಿಗೋದು ಕಡಿಮೆ. ಎಲ್ಲಿತ್ತ ನಾನು ಹುಡುಕಿ ಜಾತ್ರೆಯಲ್ಲಿ ಹೋದಾಗ ಅಥವಾ ಅಲ್ಲಿ ಸೈಡಲ್ಲಿ ಮಾರ್ತಾ ಇರ್ತಾರಲ್ಲ ಅವಾಗ ಇಂಥ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾವು ಬ್ಯಾಂಗಲ್ ಶಾಪ್ಗೂ ಅಲ್ಲ ಇದಕ್ಕೆ ಎಂಥದ್ದು ನಮಗೆ ಡಿಸೈನ್ ಆಗಿರೋದು ಹುಡುಗಿರಿಗೆ ತೋರಿಸ್ತಾರೆ. ಬಟ್ ನನಗೆ ಈ ಥರದ್ದು ಸಿಗೋದು ಕಡಿಮೆ. ಅಲ್ಲಿ ಬರೀ ಜಾತ್ರೆಗೆ ಹೋಗ್ಬೇಕು, ಸಂತೆಗೆ ಹೋಗ್ಬೇಕು, ಅಥವಾ ರೋಡಲ್ಲಿ ಮಾಡ್ತಾ ಇರ್ತಾರಲ್ಲ ಅಲ್ಲಿ, ಅಥವಾ ಎಲ್ಲಾದರೂ ಮನೆಗೆ ಬರ್ತಾರಲ್ಲ ಹಬ್ಬ ಹರಿದಿನ ಅಂಥ ಟೈಮಲ್ಲಿ ಇಂಥ ಇಟ್ಕೊಂಡಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದೆ. ಆಯ್ತಾ? ಈಗ ಮನೆ ಬಿಟ್ಟು ಅಲ್ಲಿಗೆ ಮತ್ತೆ ಎಷ್ಟು ಗಂಟೆಗೆ ತಲುಪ್ತೀವೋ ಗೊತ್ತಿಲ್ಲ. ಈಗ ಬೂದೇಶ್ವರ ಮಠ ಅಲ್ಲೂ ಆಚೆ ಕಡೆಯಿಂದ ಹೋಗ್ತಾ ಇದೀವಿ. ಯಾವ ಊರತ್ತೆ? ಇದು ನಿಟ್ಟೂರು. ಅಲ್ಲಿಂದ ಸ್ಟ್ರೈಟ್ ರೋಡು ನೋಡಿ. ಆಚೆ ಪುರದಮ್ಮ, ಈಚೆ ಲಿಂಗ. ಹೌದು. ಅಯ್ಯೋ ನನ್ನ ಮಗಳಿಗೆ ಅಷ್ಟಿಷ್ಟ ಕೋಟಿಲಿಂಗೇಶ್ವರ. ಆಕ್ಚುಲಿ ಇಲ್ಲಿ ನೀಲಗಿರೀಸ್ ಜಾಸ್ತಿ. ಇಲ್ಲಿ ನೋಡಿರಂಗೆ ಸುತ್ತಮುತ್ತ ಬರೀ ಅದೇ ಇದೆ. ಈಚೆ ಕಾಡಂದಿ ಜಾಸ್ತಿ ಅಂತ ನಮ್ಮ ಮನೆಯವರು ಹೇಳ್ತಿದ್ದಾರೆ. ನೋಡಿ ಇವಾಗ ರಾಮಲಿಂಗೇಶ್ವರ ಕ್ಷೇತ್ರ ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇಲ್ಲೊಂದು ಚೌಟ್ರಿ ಕೂಡ ಇದೆ, ಮತ್ತೆ ಇಲ್ಲೇ ದೇವಸ್ಥಾನ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ ಕ್ಲೀನ್ ಇರಬೇಕಾಗಿತ್ತು. ಈಗ ಕ್ಲೋಸ್ ಆಗೋ ಟೈಮ್ ಅಂತೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇನ್ನೇನು ಈಗ 3:30 ಆಗಿದೆ. ಲೇಟು ಹಂಗೆ ಅಂದ್ಕೊಂಡು ಬರ್ತೀವಿ ಅಂದ್ಕೊಂಡು 3:30ಗೆ ಬಂದಿದ್ದೀವಿ ಅಂತ. ಈಗ ಕ್ಲೋಸ್ ಮಾಡೋ ಟೈಮು ಅಂತ. ದೇವ್ರ ದರ್ಶನ ಆಗುತ್ತಲ್ಲ, ಅದೇ ಖುಷಿ ನಮಗೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಇಳ್ದು ಬರೋರ್ಗು ಎಷ್ಟು ಚೆನ್ನಾಗಿದೆ ಗೊತ್ತಾ? ಹಿಂಗೆ ಇಳ್ಕೊಂಬರ್ಬೋದು, ಅಲ್ಲೇ ಪಾರ್ಕ್ ಮಾಡಿ ಬರ್ಬೋದು. ಮತ್ತು ಅಲ್ಲಿಂದನೇ ಇಲ್ಲಿ ಇಳ್ದು ಬರೋಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಜಾಗ. ನಮ್ಮ ಅತ್ತೆಗೆ ಯಾರೋ ಮಾತಾಡೋಕ್ಕೆ ಒಬ್ರು ಸಿಕ್ಬಿಟ್ರಲ್ಲಿ. ಕ್ಲೋಸ್ ಆಗ್ತಾ ಇದೆ ಅಂತೂ ಮಾತಾಡ್ತಾ ನಿಂತಿದ್ದಾರೆ ನೋಡಿ. ದೇವಸ್ಥಾನದೊಳಗೆ ಈ ಥರ ಇದೆ. ನಾವು ಮತ್ತು ಇಲ್ಲೇ ಬಾವಿ ಇದೆ. ನಾನು ಇದು 3ನೇ ಬಾರಿ ಬರ್ತಾ ಇರೋದು, ಆದರೆ ಗೊತ್ತಿರಲಿಲ್ಲ ನನಗಿದೆಲ್ಲ. ಅದು ಬಾವಿ ಆ್ಯಕ್ಚುಲಿ. ಈಗ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು. ಇದು ಬಾವಿನಾ? ತುಂಬ ಆಳ ಇದೆಯಾ? ಮಗಳು ಆಳ ಇದೆ ಬಾವಿ. ಇದು ಅದು ಬಾವಿ ಕಣತೆ. ಬಗ್ ನೋಡೋಕೆ ಹೋಗ್ಬಿಡಿ ನೋಡಿ. ಆ್ಯಕ್ಚುಲಿ ಇದು ದೇವಸ್ಥಾನದ ಹೊರಗಡೆ ಅವ್ರು ಇಲ್ಲಿಂದ ನೀರು ಕೊಡ್ತಾರೆ. ಅಲ್ಲಿಂದ ಬಾವಿಯಿಂದ ನೀರು ಸೇದಿ ನೀರು ಇಲ್ಲಿ ಕೊಡ್ತಾರೆ. ಇಲ್ಲಿ ಸ್ನಾನ ಮಾಡೋರು, ಏನಾರು ಅರ್ಕೆ ಇದ್ದವರು ಒಂದು ಚಮ್ ನೀರು ಹಾಕ್ಕೊಂಡು, ಅಥವಾ ನೀರು ಅದ್ರ ಬಗ್ಗೆ ಸರಿ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಜಸ್ಟ್ ಹೇಳ್ತಿದ್ರು ಅಲ್ಲಿಂದ ಅವ್ರು ನೀರು ಕೊಡ್ತಾರೆ. ಇಲ್ಲಿ ಸ್ನಾನ ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೊಬೋದು ಅಂತ. ಟಬ್ಬ ನೋಡಿ ದೇವ್ರ ಗುಡಿ ಒಳಗೆ ಎಷ್ಟು ಚೆನ್ನಾಗಿದೆ ಅಂತ. ನಾನು 2 ಸರಿ ಬಂದಿದ್ದೀನಿ. ಇದು 3ನೇ ಸರಿ ಬಂದರೂ ನಾನು ಇದು ಫಸ್ಟ್ ಟೈಮಲ್ಲಿ ಏನು ಅಬ್ಸರ್ವ್ ಮಾಡಿದ್ದೆ ಏನೂ ಗೊತ್ತಿಲ್ಲ. ನೀರು ಇದ್ದಿದ್ದೆ ನಂಗೆ ಗೊತ್ತಿರಲಿಲ್ಲ. ಇವತ್ತೇ ನಾನು ನೋಡ್ತಾ ಇರೋದು. ಲಿಂಗದ ಸುತ್ತ ಎಲ್ಲ ನೀರಿದೆ, ಆ ಗುಡಿ ಒಳಗೆ ಫುಲ್ ಇದೆ ನೋಡಿ. ನಾನು ಕೈಯಲ್ಲಿ ಬುಟ್ಟಿ ಇಟ್ಕೊಂಡಿದ್ನಲ್ಲ, ಈ ಬುಟ್ಟಿಗೆ ಹಣ್ಕಾಯಿ ತುಂಬಿಬಿಟ್ಟು ಅಲ್ಲಿ ಇಡ್ತಾರೆ. ಅಂದರೆ ಅದು ತುಂಬೋದು ಇಲ್ಲ, ಮುಳುಗೋದು ಇಲ್ಲ, ಏನೂ ಆಗಲ್ಲ, ಹಾಗೆ ಇರುತ್ತೆ. ಆ ಕಟ್ಟೆ ಮೇಲೆ ಇಡ್ತಾರೆ. ಪೂಜೆ ಮಾಡೆಲ್ಲ ಕೊಟ್ಟರು. ಅದನ್ನೇನೋ ಒಂಥರ ಚೆನ್ನಾಗಿತ್ತು. ಅವರ ಮಧ್ಯೆ ನೀರಲ್ಲಿ ಓಡಾಡುವಾಗ ನೀರಿನ ಸೌಂಡು ನೋಡೋಕ್ಕೆ ಇನ್ನೊಂಥರ ಚೆನ್ನಾಗಿತ್ತು. ಲಿಂಗದ ಮುಂದೆನೇ ಬಸವಣ್ಣ ಇದೆ ಒಂದು, ಅಲ್ಲಿ ಫುಲ್ ನೀರಿದೆ, ಚೆನ್ನಾಗಿದೆ. ನೋಡಿ ಆ ಸೌಂಡೇ ಕೇಳೋಕ್ಕೆ ಚಂದ. ಆ ಥರ ನೀರು ಇರೋದ್ರಿಂದ ನಾವು ಅಲ್ಲಿ ಏನು ಕಸ ಕಡ್ಡಿ ಎಲ್ಲ ಹಾಕೋಕ್ಕಾಗೋದೇ ಇಲ್ಲ. ಕ್ಲೀನಾಗಿರ್ಬೇಕು. ಬರೀ ಹೂವು ಬಿಡಬೇಕು, ಇಲ್ಲ ದೀಪ ಒಂದು ಇಡಬೇಕಷ್ಟೇ. ಆ ಕುಂಕುಮ ಆಗಲಿ, ಅರಿಶಿನ ಕುಂಕುಮ ಆಗಲಿ, ಮತ್ತು ಆ ಪ್ಲಾಸ್ಟಿಕ್ ಆಗಲಿ, ಮತ್ತು ಗಂಧದ ಕಡ್ಡಿ, ಕರ್ಪೂರ, ಇದೇನು ತಾಪತ್ರನೇ ಇರಲ್ಲ. ಎಷ್ಟು ಚೆನ್ನಾಗಿತ್ತು, ಕ್ಲೀನಾಗಿತ್ತು ಆ ಗುಡಿ ಒಳಗೆ. ಹಾಗೆ ನನ್ನ ತಲೆಗೆ ಬಂದಿದ್ದು ಏನಂದರೆ, ನನಗೆ ಯೋಚನೆ ಆಗಿದೆ ಏನಂದರೆ, ಈಗ ಅಲ್ಲಿ ಅವರು ಆ ಕಾಲಲ್ಲೆಲ್ಲ ಓಡಾಡ್ತಾ ಇರ್ತಾರಲ್ಲ, ಆ ಕಾಲಿನ ನೀರು, ಆ ಕಾಲಿನ ಧೂಳು ಎಲ್ಲ ದೇವ್ರಿಗೆ ಟಚ್ ಆಗುತ್ತಲ್ಲ ಅಂತ ಏನೋ ಒಂಚೂರು ಅನ್ನಿಸ್ತದು. ಬಟ್ ಅಲ್ಲಿ ನೀರು ಇರೋದ್ರಿಂದ ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ. ಹಾಗೆ ದೇವತೆಗೆ, ನಮ್ಮ ಮನೆ ಪುಟ್ಟ ದೇವತೆ ಕೈ ಮುಗ್ದು ಅಡ್ಬಿದ್ದು ನಮಸ್ತೆ ಮಾಡಿಕೊಂಡು ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬರ್ತಾ ಇದೆ ನೋಡಿ. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದು ಇನ್ನೂ ಹೆಂಗೆ ಓಡಾಡ್ತಾ ಇದ್ದಿದೆ. ಅಯ್ಯೋ ಮಗಳು ರೀ, ಏನೋ ಮಾಡಬೇಡಿ, ಅದು ಹೊಡೆಯುತ್ತೇರಿ. ಓ, ಇದು ಪರಿಚಯ ಆಗಿದೆಯಾ? ಹೌದಾ? ಹೇಳಿದ ಮಾತು ಕೇಳ್ತದ? ಹೇಳಿದ ಮಾತು ಕೇಳುತ್ತಾ? ಓ, ನಮ್ಮದೇ ಲಾಸ್ಟ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅದ್ರ ಮುಂದೆನೇ ಇಲ್ಲೊಂದು ಚೌಡೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ಅದ್ರ ಮುಂದೆನೇ
ಓ ಅವರೇ ಹೆದರ್ಕೊಳ್ತಿದ್ದಾರೆ. ಚೌಡೇಶ್ವರಿ ಅಂತಿದೆ, ಇದು ಬೇರೆಯವರು ಅರ್ಚಕರು ಪೂಜೆ ಮಾಡೋದಂತೆ. ಇವತ್ತು ಕ್ಲೋಸ್ ಆಗಿದೆ ಚೌಡೇಶ್ವರಿ. ಹಾಗೆ ಇದು ಆಂಜನೇಯ ಅಲ್ಲನತ್ತೆ, ಆಂಜನೇಯ. ಮಂಕಿಗಳು ಕೆರೆದು ಹೆಂಗೆ ಮಾಡಾಕಿದೆ ಬ್ಯಾಗ್ನ. ಒಳ್ಳೇದು ಮಾಡಪ್ಪ ದೇವ್ರೆ. ನಡಿ ಗರುಡಗಂಬ ಅಂಥ ಪರಿಸರದ ಒಳ್ಳೆ ಕಾಡಿನ ಮಧ್ಯೆ ಬಂದು ಅದರೊಳಗಿರೋದೆ ಈ ದೇವಸ್ಥಾನ. ಇದು ಚೌಡೇಶ್ವರಿ, ಬರೀ ಕಣ್ಣು ಕಾಣಿಸ್ತಾ ಇದೆ ನೋಡಿ ಚೌಡೇಶ್ವರಿದು. ಒಳ್ಳೇದು ಮಾಡಪ್ಪ ತಾಯಿ. ನೋಡಿ ಇಲ್ಲಿ ದೇವ್ರ ಸಾಮಾನುಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇದು ತುಂಬ ಡೇಂಜರ್. ಅದೇ ಸಂಜೆ ಟೈಮೆಲ್ಲ ತುಂಬ ಸಂಜೆ ಮಾಡ್ಕೊಂಡು ಬರಬಾರ್ದು ಇಲ್ಲಿಗೆ. ಇದು ತುಂಬ ಕಾಡು ಮಧ್ಯೆ ಇರೋದು ದೇವಸ್ಥಾನ. ಅದೇ 3 ಗಂಟೆ ಮೇಲೆ ಯಾರು ಜಾಸ್ತಿ ಬರೋಕ್ಕೆ ಹೋಗ್ಬೇಡಿ, ಪೂಜೆನೂ ಇರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ ನೋಡಿ. ಏನೇ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಬರ್ತೀನಿ ನಾನು. ರಾಮ ಅಂದ್ರೆ ನನಗೆ ಮೊದಲು ರಾಮ ಗಣಪತಿ ಅಂದ್ರೆ ನಮ್ಮ ಮನೆಯವ್ರಿಗೆ ರಾಮ ಗಣಪತಿ ಅಂದ್ರೆ ತುಂಬಾನೇ ಇಷ್ಟ. ರಾಮ ಅಂತರಾಳದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಗಣಪತಿ ನನ್ನ ಸ್ನೇಹಿತ ಅನ್ನೋ ಭಾವನೆ ನನಗೆ. ಈ ಜಾಗದಲ್ಲಿ ಏನೇ ನನಗೆ ಬೇಕು ಅಂತಿದ್ದೆಲ್ಲ ನಾನು ಇಲ್ಲೇ ಕೇಳಿರೋದು, ನನಗೆ ಸಿಗ್ತಿರೋದು ಇಲ್ಲಿಂದಾನೆ. ಆ್ಯಕ್ಚುಲಿ ನಾವು ಮದುವೆ ಆಗಿದ್ದಾಗಲೂ ನಾವಿಬ್ರು ಬಂದು ಮದುವೆ ಆದ್ಮೇಲೆ ಫಸ್ಟ್ ಇಲ್ಲಿಗೆ ಬಂದಿದ್ದು. ಮತ್ತೆ ಅವರು ಇಲ್ಲೇ ಎಲ್ಲ ಮುಂಚೆ ಎಲ್ಲ ಪೇಂಟ್ ಮಾಡೋರು ಅಂತ ನನಗೆ ನಿಜ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ಕರೆಕ್ಟಾಗಿ ಇಲ್ಲ ಗೊಬ್ಬರ ಪೇಂಟ್ ಮಾಡಿ. ಈಗಲ್ಲ ಮುಂಚೆ 2007ನೇ ಇಸ್ವಿಲಿ ಮದುವೆ ಆಗೋಕ್ಕೂ ಅಷ್ಟು ಇಲ್ಲೇ ಕೇಳಿದ್ದು. ಅದು ಆಯ್ತಾ? ನೀವು ಅನ್ಕೊಂಡವ್ರದ್ದೇ ಆಯ್ತಾ ಇಲ್ಲ ಮದುವೆ ಆಯ್ತಾ? ನಿನ್ನ ಕರ್ಕೊಂಡ್ಬಂದು ಯಾರನ್ನೋ ಮದುವೆ ಆಗ್ತೀನಿ ಅಂತ ಕೇಳಿ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದು. ಅಲ್ಲ ಬಾಯ್ಬಿಟ್ಟು ಹೇಳಿ, ಇವಳನ್ನೇ ಕರ್ಕೊಂಡು ಅಲ್ಲ ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗಿದ್ದು. ನೀನೇ ಇರಲಿಲ್ಲ. ಕ್ಲೀನಾಗಿ ಇಲ್ಲ ಅಲ್ಲ, ಸ್ವಲ್ಪ ಉಗ್ಲು ನುಂಗ್ದಾಗ ಆಯ್ತು ರೀ. ಕರೆಕ್ಟಾಗಿ ಹೇಳ್ರಿ. ಪೂಜೆನೇ ಮದುವೆ ಮಾಡಿಸ್ಕೊಡಪ್ಪ ಅಂತ ಕೇಳಿ ನನ್ನನ್ನೇ ಕೇಳಿ ನನ್ನನ್ನೇ ಮದುವೆ ಮಾಡ್ಕೊಂಡ್ರಂತೆ. ಗೊತ್ತಿಲ್ಲ, ಅದು ಈ ದೇವ್ರಿಗೆ ಬಿಟ್ಟಿದ್ದು, ಅದು ಬೇರೆ. ಅದೇ ದೇವ್ರಿಗೆ ಗೊತ್ತು ಅಷ್ಟೇ, ಇನ್ನೇನಿಲ್ಲ. ಹಾಂ, ನನ್ನ ಮಗಳು ಏನೋ ದೇವ್ರ ಹತ್ರ ಕೇಳ್ಕೊಂಡಿದ್ದಿ ಅಂತ. ಏನು ಮಗಳು? ಮುಂಚೆ ಇವ್ರುಗಳು ನಾನ್ ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು, ಈಗ ನೋಡಿದ್ರೆ ಅವ್ರು ನನ್ ಜಾಸ್ತಿ ಮಾತಾಡ್ತಾರೆ, ಕಡಿಮೆ ಮಾತಾಡಿ ಕೇಳು ಅಂತ. ರೀ ಏನ್ ಕೇಳ್ಕೊಬಂತು ಏನೋ ರೀ, ನಂಗೆ ಗೊತ್ತಿಲ್ಲ ರೀ. ಈಗ ತಾನೇ ಏನೇನೋ ಕೇಳ್ಕೊಂಡಿದ್ದಿ ಅಂತ ದೇವ್ರೆ, ನಂಗೆ ಗೊತ್ತಿಲ್ಲಪ್ಪ. ಇದೇನಾದ್ರು ತಪ್ಪ ಕೇಳ್ಕೊಂಡಿದ್ರೆ ಚಿಕ್ಕದು ಪಾಪ, ಕ್ಷಮಿಸಪ್ಪ. ಗೊತ್ತಾಗ್ದಲೇ ಏನೇನೋ ಕೇಳ್ಕೊಂಡಿದೆ. ಇವಾಗ ಆ್ಯಕ್ಚುಲಿ ಅವ್ರು ಎಷ್ಟು ನೀರು ಹರಿಸಿದ್ರು ಅಂದರೆ ಕ್ಲೀನಾಗಿ ಮುಖ ತೊಳ್ಕೊಂಡಿದ್ದೀವಿ. ಒಂದು ಚಂಬಷ್ಟು ನೀರು ಹರಿಸಿದ್ರು ಮುಖಕ್ಕೆ. ನಾನು ಬೆಚ್ಚ ಬಿದ್ದುಬಿಟ್ಟೆ ನೋಡಿ. ಇದಷ್ಟು ಹಳೇದಿದೆ. ಇವೆಲ್ಲ ನೋಡೋಕ್ಕೆ ಚಂದ. ನಂಗೆ ದೇವಸ್ಥಾನದಲ್ಲಿ ಈ ಥರ ದೇವ್ರಿಗೆ ಸಂಬಂಧಪಟ್ಟಿದ್ದ ಹಳೆಯ ಸಾಮಾನುಗಳಿರಬೇಕು. ನಂಗೇನು ಅಂದ್ರೆ ಇವೆಲ್ಲ ದೇವ್ರು ಉಪಯೋಗಿಸ್ತಾ ಇದ್ದಿದ್ದು, ಇದೆಲ್ಲ ದೇವರು ಓಡಾಡೋ ಅಂಥ ಜಾಗ ಅಂತ ನಾನು ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಅದು ನವಗ್ರಹದ ದೇವಸ್ಥಾನ ಅದು. ಇದು ಚೌಡೇಶ್ವರಿ, ಅದು ರಾಮಲಿಂಗೇಶ್ವರ. ನಡೀರಿ ಇನ್ನೊಂದು ದೇವ್ರ ಹತ್ರ ಹೋಗೋಣ ಬನ್ನಿ. ಆಮೇಲೆ ಡ್ಯಾಡಿ ಇನ್ನೊಂದು ಕಥೆ ಹೇಳ್ತಾರೆ ಅಂತ ನೋಡೋಣ. ರೀ ಅಲ್ಲ ಮಗಳು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣಮ್ಮ. ದೇವ್ರಿ ಅಲ್ಲ ಡ್ಯಾಡಿ ಇನ್ಯಾವ ಕತೆ ಹೇಳ್ತಾರೆ ಕೇಳೋಣ ಅಂತಿದೆ. ಖುಷಿ, ನನ್ನ ಮಗಳಿಗೆ ಕತೆ ಕೇಳೋದು ಅಂದ್ರೆ ಅಷ್ಟು ಇಷ್ಟ. 9 ಸುತ್ತಬೇಕು, 3 ಉಲ್ಟಾ ಅಂತಾರೆ. ಗೊತ್ತಿಲ್ಲ ನನಗೆ, ಹಾಗಾಗಿ ಈಗ ಸುತ್ತಾ ಇದ್ವಿ. ಅಲ್ಲೂ ಕೂಡ ನಮ್ಮ ವೀವರ್ ಸಿಕ್ಕಿದ್ರು. ನಾವು ಹೋದ್ಮೇಲೆ ಬಂದಿದ್ದು ಇವರೊಬ್ಬರೇ, ಅಲ್ಲಿ ಇದ್ದಿದ್ದು ಇವರೊಬ್ಬರೇ. ಅವರು ಕೂಡ ನಾವು ನಮ್ಮ ವೀಡಿಯೋಸ್ ನೋಡ್ತೀವಿ ಅಂತ ಹೇಳಿದರು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮಗಳು ಜೋಪಾನ ರೀ. ಇಲ್ಲೇ ಒಂದು ಪುಟ್ಟ ಅಂಗಡಿ ಇದೆ, ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಇಲ್ಲೇ ಕಾರ್ ನಿಲ್ಸಿದ್ದೀವಿ. ಆ್ಯಕ್ಚುಲಿ ಮಂಗದ ಕಾಟ ತುಂಬ ಇದೆ, ಭಯ ಆಗುತ್ತೆ ಮಕ್ಕಳು ಮರಿ ಕರ್ಕೊಬಂದರೆ. ಆಯಪ್ಪ, ನನ್ನ ಮಗಳಿಗೆ ಖುಷಿ. ಆದರೆ ಅವು ಕಲ್ಲಲ್ಲೆಲ್ಲ ಹೊಡೆಯೋಕೆ ಬರ್ತೇವೆ, ಓಡಿಸ್ಕೊಬರ್ತೇವೆ, ಕೈಲಿರೋದು ಕಿತ್ಕೊಳ್ತೇವಂತೆ. ಬ್ಯಾಗು ಫೋನು ಎಲ್ಲ ಜೋಪಾನ ಅಂದರು. ಇಲ್ಲಿ ಬಂದವ್ರು ಸ್ವಲ್ಪ ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ ಮಕ್ಕಳು ಕರ್ಕೊಂಡು. ಅದೊಳ್ದೆಲ್ಲ ಕಾಡು ಒಳಗಿರೋದ್ರಿಂದ ಆದಷ್ಟು ಬೇಗ ಬಂದು ಪೂಜೆ ಮುಗಿಸ್ಕೊಂಡು ಹೋದರೆ ಒಳ್ಳೇದು. ಕಾರಿಗೆ ಹತ್ತು ಮಗಳು, ನಿನಗೂ ಅದಕ್ಕೂ ಸರಿ ಇದೆ. ಅದು ಮಂಗನ ಜೊತೆನೆ ಅತ್ತೈತಿ ನೋಡಿ. ಬಸ್ಸಿಗೆ ಬರೋರು ಇಲ್ಲಿ ಇಳಿದ್ಬಿಟ್ಟು ಬಂದರೆ ಸಾಕು, ಅದು ಆಯಿತು. ಇಲ್ಲೇ ಹತ್ರ ಇದೆ. ಇವಾಗ ಇಲ್ಲೆಲ್ಲ ಪೂಜೆ ಆಯಿತು. ಇಲ್ಲಿಂದ ಪುರ್ದಮ್ಮಗೆ ಹೋಗ್ತಿದ್ವಿ. ಪುರ್ದಮ್ಮ ನಾನ್ ವೆಜ್, ಇದು ಪ್ಯೂರ್ ವೆಜ್ಜು. ಹಾಗಾಗಿ ಎಲ್ಲ ಫಸ್ಟ್ ಇಲ್ಲಿಗೆ ಬಂದು ಆಮೇಲೆ ಪುರ್ದಮ್ಮಗೆ ಹೋಗೋದು. ಹಾಗಾಗಿ ನಾವು ಇಲ್ಲಿ ಮುಗಿಸ್ಕೊಂಡು ಇವಾಗ ಪುರ್ದಮ್ಮಗೆ ಹೋಗ್ತಾ ಇದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.